ಸಿವಿಲ್ ಪ್ರೊಸೀಜರ್ ಕೋಡ್ನ ಸೆಕ್ಷನ್ 109ನ ಪ್ರಕಾರ ಸಂವಿಧಾನದ ಅಂದರೆ ಕಾನ್ಸ್ಟಿಟ್ಯೂಷನ್ನ ಪಾರ್ಟ್ 5 ಅದರಲ್ಲಿ ಚಾಪ್ಟರ್ 4ನಲ್ಲಿ ಬರುವಂತಹ ಪ್ರೊವಿಷನ್ಸ್ಗಳ ಬಗ್ಗೆ, ಆ ಪ್ರೊವಿಷನ್ಸ್ಗಳಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಏನಾದರೂ ಟೈಮ್ ಟು ಟೈಮ್ ರೂಲ್ಸ್ಗಳನ್ನು ಏನಾದರೂ ಫ್ರೇಮ್ ಮಾಡಿದರೆ ಅಂತಹ ಪ್ರೊವಿಷನ್ಸ್ ಸಬ್ಜೆಕ್ಟ್ಸ್ಗಳ ಮೇಲೆ ಮತ್ತು ಹೈಕೋರ್ಟ್ನಿಂದ ಆ ಹೈಕೋರ್ಟ್ನ ಸಿವಿಲ್ ಪ್ರೊಸೀಡಿಂಗ್ಸ್ಗಳಲ್ಲಿ ಏನಾದರೂ ಜಜ್ಮೆಂಟ್ ಆಗಿದ್ದರೆ, ಡಿಕ್ರಿ ಆಗಿದ್ದರೆ ಅಥವಾ ಫೈನಲ್ ಆರ್ಡರ್ ಆಗಿದ್ದರೆ ಅದರ ಮೇಲೆ ಸುಪ್ರೀಂ ಕೋರ್ಟ್ಗೆ ಅಪೀಲ್ಗೆ ಹೋಗ್ಬೋದು. ಆದರೆ ಎಲ್ಲೂ ಕೂಡ ಒಂದು ಕಂಡೀಷನ್ ಇದೆ. ಯಾವುದೇ ಸಿವಿಲ್ ಪ್ರೊಸೀಡಿಂಗ್ಸ್ನಲ್ಲಿ ಅಪೀಲ್ಗೆ ಹೋಗಬೇಕು ಅಂದಾಗ ಹೈಕೋರ್ಟ್ನಿಂದ ಸರ್ಟಿಫಿಕೇಟನ್ನು ಪಡ್ಕೊಳ್ಬೇಕು. ಯಾವುದೇ ಸಿವಿಲ್ ಕೇಸ್ನಲ್ಲಿ ಸಬ್ಸ್ಟ್ಯಾನ್ಷಿಯಲ್ ಕ್ವಶನ್ ಆಫ್ ಲಾ ಇನ್ವಾಲ್ವ್ ಆಗಿದ್ದರೆ ಮತ್ತು ಹೈಕೋರ್ಟ್ನ ಒಪಿನಿಯನ್ನಲ್ಲಿ ಸುಪ್ರೀಂ ಕೋರ್ಟೇ ಆ ಕ್ವಶನನ್ನು ಡಿಸೈಡ್ ಮಾಡಬೇಕು ಅಂತ ಅನಿಸಿದಾಗ ಈ ಎರಡೂ ಸಂದರ್ಭಗಳಲ್ಲಿ ಹೈಕೋರ್ಟ್ ಸರ್ಟಿಫೈ ಮಾಡಿದರೆ ಅಪೀಲ್ಗೆ ಹೋಗ್ಬೋದು. ಅದನ್ನು ಹೊರತುಪಡಿಸಿ ಹೋಗೋ ಹಾಗಿಲ್ಲ.